ಉಳಿವಿಗಾಗಿ ಬೀದರ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಿಕ್ಷಣ ಸಚಿವರ ವಿರುದ್ಧ ಸ್ವಾಮಿಗಳು ಆಕ್ರೋಶದ ಕಹಳೆಯನ್ನ ಮೊಳಗಿಸಿದ್ದಾರೆ. ಮಳೆಯನ್ನು ಕೂಡ ಲೆಕ್ಕಿಸದೆ ಛತ್ರಿಯನ್ನ ಹಿಡಿದುಕೊಂಡು ವಿನೂತನವಾಗಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ. ಸಾಯಿ ಸ್ಕೂಲ್ ಗ್ರೌಂಡ್ ನಿಂದ ಡಿಸಿ ಕಚೇರಿಯವರೆಗೆ ಹೋರಾಟವನ್ನ ಮಾಡಲಾಗ್ತಾ ಇದೆ. ಮಳೆಯಲ್ಲೇ ಛತ್ರಿಯನ್ನ ಹಿಡಿದು ಕುಳಿತಿದ್ದಾರೆ ನೂರಾರು ಶಿಕ್ಷಕರು. ರೇವಸಿದ್ದಪ್ಪ ಜಲಾಧೆ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನ ನಡೆಸಲಾಗ್ತಾ ಇದೆ. ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಹೋರಾಟವನ್ನ ಮಾಡಲಾಗ್ತಾ ಇದೆ. ಆಂಗ್ಲ ಭಾಷೆಯ ಶಾಲೆಗಳು ಕೈಬಿಟ್ಟು ಕನ್ನಡ ಶಾಲೆಗಳನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಕನ್ನಡದ ಉಳಿವಿಗಾಗಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು. ಮಳೆ ಬರ್ತಾ ಇದ್ರೂ ಕೂಡ ಮಳೆಯನ್ನ ಲೆಕ್ಕಿಸದೆ ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಎಷ್ಟು ಕೊಡರಿ ಪ್ರತಿಯೊಂದಕ್ಕೂ ಲಂಚ ಕೊಟ್ಟು 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 ಸುಸ್ತಾಗಿ ಹೋಗಿದ್ವಿ ಸರ್. ನೀಟ್ ಪರೀಕ್ಷೆ. ಈಗ ಟಾಪ್ 30 ಸುದ್ದಿಗಳನ್ನ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವ ದರ್ಶನ್ ಮನೆ ಊಟಕ್ಕೆ ಕಸರತ್ತು ಮಾಡ್ತಿದ್ದಾರೆ. ಮನೆ ಊಟ, ಜಿಮ್, ಪ್ರೋಟೀನ್ ಇಲ್ಲದೆ ದರ್ಶನ್ ಸಣ್ಣಗಾಗ್ತಿದ್ದಾರೆ. ಸುಮಾರು 10 ಕೆಜಿ ತೂಕ ಕಳೆದುಕೊಂಡಿರುವ ದರ್ಶನ್ ಜೈಲಧಿಕಾರಿಗಳ ಬಳಿ ಊಟದ ಜೊತೆ ಪ್ರೋಟೀನ್ ಆಹಾರ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಹೀಗಂತ ಜೈಲಧಿಕಾರಿಗಳ ಬಳಿ ದರ್ಶನ್ ಹೇಳ್ಕೊಂಡಿದ್ದಾರಂತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಜೈಲಿನಲ್ಲಿ ಪ್ರೋಟೀನ್ ಊಟಕ್ಕಾಗಿ ಪ್ರತಿದಿನ ನರಳಾಡ್ತಾ ಇದ್ದಾರೆ. ತೂಕ ಕಡಿಮೆ ಆಗಿದ್ದಕ್ಕೆ ಜಗ್ಗುದಾದನಿಗೆ ಟೆನ್ಷನ್ ಶುರುವಾಗಿದೆ. ದರ್ಶನ್ ಪರ ವಕೀಲರು ಮನೆ ಊಟ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ. ಇಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ನಟ ದರ್ಶನ್ ಬಗ್ಗೆ ಜೈಲಧಿಕಾರಿ ಸತೀಶ್ ಮಾತನಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 2011ರಲ್ಲಿ ದರ್ಶನ್ ಜೈಲು ಪಾಲಾಗಿದ್ರು. 2011ರಲ್ಲಿ ಎಎಸ್ಪಿ ಆಗಿದ್ದ ಜೈಲಾಧಿಕಾರಿ ಸತೀಶ್ ದರ್ಶನ್ ಜೈಲಿನಲ್ಲಿದ್ದ ವೇಳೆ ಪರಸ್ಪರ ಮಾತುಕತೆ ನಡೆಸಿದ್ರು. ಆಸ್ಪತ್ರೆ, ಜೈಲಿನಿಂದ ಹೋಗಿ ಬರ್ತೀನಿ ಅಂತ ಹೇಳಬಾರದಂತೆ ಅಲ್ಲಿಂದ ಬರುವಾಗ ಇದೇ ವಾಡಿಕೆಯನ್ನ ಬಹುತೇಕ ಮಂದಿ ಅನುಸರಿಸುತ್ತಿದ್ದಾರೆ. ಆದ್ರೆ ದರ್ಶನ್ ಆ ದಿನ ಹೋಗ್ ಬರ್ತೀನಿ ಅಂತ ಹೇಳಿದ್ದೆ ಈಗ ಕಂಟಕವಾಯ್ತಾ, ಇದು ಕಾಕತಾಳೀಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಬಂದ ನಂತರ ಟೆನ್ಷನ್ ಇದ್ದಿದ್ದು ಕಡಿಮೆ ಆದ ನಂತರ ಓಡಾಡ್ಕೊಂಡಿರ್ತಿದ್ರು. ನಂತರ ಮೊದಲ ಭೇಟಿ ಅಂತ ಹೇಳಿದ್ರೆ ಅವರ ಶ್ರೀಮತಿ ಬಂದರು, ಮಗನ್ನೂ ಕರ್ಕೊಂಡ್ಬಂದಿದ್ರು. ಇಬ್ಬರು ಒಂದು ಸ್ವಲ್ಪ ಹೊತ್ತು ಕಣ್ಣೀರು ಹಾಕಿದ್ರು. ನಂತರ ಆ್ಯಕ್ಚುಲಿ ಹೇಳಬೇಕು ಅಂದರೆ ವಿಜಯಲಕ್ಷ್ಮಿ ಶಿ ಇಸ್ ಎ ವೆರಿ ಗುಡ್ ಲೇಡಿ. ಅವರೇ ಫಸ್ಟು ಹೇಳಿದ್ರು ಆಗಬಾರ್ದಿತ್ತು, ಆಗಿದೆ. ಇನ್ನು ಮುಂದೆ ನಾವು ಚೆನ್ನಾಗಿರೋಣ, ಮಗುಗೋಸ್ಕರ, ಭವಿಷ್ಯಕ್ಕೋಸ್ಕರ. ದರ್ಶನ್ ಜೈಲಿನಲ್ಲಿದ್ದ ಅಷ್ಟೂ ದಿನವೂ ಪರಸ್ಪರ ಮಾತುಕತೆಯನ್ನ ನಡೆಸ್ತಾ ಇದ್ವಿ ಅಂತ ಜೈಲಾಧಿಕಾರಿ ಸತೀಶ್ ಹೇಳಿದ್ದಾರೆ. ಸರಿವಾಸದ ವೇಳೆ ಪಶ್ಚಾತ್ತಾಪದ ಮಾತುಗಳನ್ನ ದರ್ಶನ್ ಆಡಿದ್ರು ಅಂತ ಕೂಡ ಹೇಳಿದ್ದಾರೆ. ಹೆಂಡತಿ ಬಳಿ ಕ್ಷಮೆ ಕೇಳ್ತೀನಿ, ಹೀಗೆ ಮಾಡೋದಿಲ್ಲ ಇನ್ನು ಮುಂದೆ ಅಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹೇಳ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಅದು ಯಾರಿಗೂ ಪ್ರಯೋಜನ ತರುವಂಥದ್ದು ಜಾಗ ಅಲ್ಲ. ಹಾಗಾಗಿ ಇರ್ತದೆ. ಏನು ಅಲ್ಲಿ ಒಳಗಡೆ ಬಂದಾಗ ಸಮಾಜದ ಕಟ್ಟುಪಾಡುಗಳನ್ನ ಮೀರೋದಕ್ಕೆ ನೀನು ಇಲ್ಲಿ ಇದ್ದು ಒಳಗಡೆ ಬಂದಾಗ ನಮಗೆ ಅನ್ಕೊಂಡೆ ಏನು ಪಾಪ ಸರ್, ಕೆಲವರು ಅಭ್ಯಾಸ ಆಗ್ಬಿಟ್ಟದೆ. ಯಾರು ಬಂದು ಒಳಗೆ ಬನ್ನಿ ಅಂತಾರೆ, ಹೋಗ್ಬಿಟ್ಟು ಬನ್ನಿ ಅಂತಾರೆ, ಏನು ಮಾಡಕ್ಕೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ರನ್ನ ನಟ ವಿನೋದ್ ರಾಜ್ ಭೇಟಿಯಾಗಿದ್ದಾರೆ. ಜೈಲಲ್ಲಿ ದರ್ಶನ್ ನೋಡಿದ ಕೂಡಲೇ ಅಳು ಬಂತು ಅಂತ ಹೇಳಿದ್ರು. ದರ್ಶನ್ರನ್ನ ಜೈಲಲ್ಲಿ ನೋಡೋದಕ್ಕೆ ತುಂಬಾ ನೋವಾಯಿತು. ಜೈಲಿನಲ್ಲಿ ದರ್ಶನ್ರ ಕಂಡು ವಿನೋದ್ ರಾಜ್ ತಬ್ಬಿ ಕಣ್ಣೀರಿಟ್ಟಿದ್ದಾರಂತ ಹೇಳಿದ್ರು. ದರ್ಶನ್ ಅಷ್ಟೇ ನೋಡಕ್ ಹೋಗಿದ್ದು ನಾನು. ನನ್ನ ಕಣ್ಣಲ್ಲಿ ಬೇರೆ ಏನೂ ಇರಲಿಲ್ಲ. ಅವ್ರಿಗೆ ಅನಿಸಿತ್ತು ನಾನು ಬರ್ತೀನಿ ಅಂತ ಗೊತ್ತಿದ್ದಿರ್ಬೋದು, ಏನೋ ಗೊತ್ತಿಲ್ಲ ನನಗೆ. ಆದರೆ ಮೊದಲನೇ ನೋಟ ಹೇಗೆ ನನ್ನನ್ನು 25 ವರ್ಷ ಆದ ಸಂಭ್ರಮಕ್ಕೆ ಕರೆದಿದ್ರು, ಈ ನೋವಿನ ಒಂದು ಸಮಯದಲ್ಲೂ ನಾನು ಅವ್ರ ಹತ್ರಕ್ಕೆ ಹೋಗಿ ಹೇಗೆ ಹೋಗ್ತೀನಿ, ಯಾವ ದರ್ಶನ್ ಅವ್ರನ್ನ ನಾನು ನೋಡ್ತೀನಿ ಕಣ್ಮುಂದೆ ಅಂತ ನನಗೆ ಭಾರಿ ಕುತೂಹಲಕಾರಿ. ಒಂದು ಈ ಹೇಗೆ ನಾನು ಅಯ್ಯಪ್ಪನ ಎದುರುಗೊಳ್ಬೇಕು ಅನ್ನುವಂಥದ್ದು ನನಗೆ ಅರ್ಥನೇ ಆಗಲಿಲ್ಲ.
ಜೈಲಲ್ಲಿರೋ ದರ್ಶನ್ ತುಂಬಾ ಬದಲಾಗಿದ್ದಾರೆ ಅಂತ ವಿನೋದ್ ರಾಜ್ ಹೇಳಿದ್ದಾರೆ. ಜೈಲಿನಲ್ಲಿರುವ ದರ್ಶನ್ಗೆ ಪಶ್ಚಾತ್ತಾಪ ಅರಿವಾಗಿದೆ ಅಂತ ಹೇಳಿದ್ರು. ಇದೀಗ ದರ್ಶನ್ ತನ್ನ ಜವಾಬ್ದಾರಿಗಳ ಬಗ್ಗೆ ಚಿಂತೆ ಮಾಡ್ತಿದ್ದಾರಂತೆ. ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ಅಂತ ಹೇಳಿದ್ರು. ಕೋಪ ಅನ್ನುವಂಥದ್ದು ಸಹಜ. ಕೋಪ ಮಿತಿ ಮೀರಿದಾಗ ಇದೇನು ಅನ್ನುವಂಥದ್ರಲ್ಲಿ ಆಶ್ಚರ್ಯ ಆಗತ್ತೆ ಒಂದೊಂದ್ಸರಿ. ಈಗ ಅದು ಯಾವುದೂ ಅಲ್ಲ, ತಾನು ಪುಸ್ತಕಗಳಿಟ್ಕೊಂಡು ಒಳಗೆ 30 ದಿವಸ, ಇವತ್ತಿಗೆ 34 ದಿವಸ ಏನೋ ಆಗಿರಬೇಕು. ಮನಸ್ಸಿನಲ್ಲಿ ಹೇಗೆ ನೊಂದ್ಕೊಳಕ್ಕಾಗಲ್ಲ ಅಂತ ಒಬ್ಬ ಮನುಷ್ಯ ನೊಂದ್ಕೊಂಡಿದ್ದಾರೆ, ಸೊರಗಿದ್ದಾರೆ ತಕ್ಕ ಮಟ್ಟಿಗೆ. ಕೋಪ ಅನ್ನುವಂಥದ್ದು ಸಹಜ. ಕೋಪ ಮಿತಿ ಮೀರಿ. ದರ್ಶನ್ ಬಗ್ಗೆ ವಿನೋದ್ ರಾಜ್ ಭಾವುಕರಾಗಿ ಮಾತನಾಡಿದ್ದಾರೆ. ದರ್ಶನ್ ನನ್ನ ತಾಯಿ ನೋಡೋದಕ್ಕೆ ಬಂದಿದ್ರು. ನನ್ನ ತಾಯಿಯನ್ನ ನೋಡೋದಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು. ಏನಪ್ಪ ಹೀರೋ ಅಂದಾಗ ನಾನ್ ಹೀರೋ ಅಲ್ಲ, ವಿಲನ್ ಅಂತಿದ್ರು. ಮೃದು ಮನಸ್ಸಿರೋ ವ್ಯಕ್ತಿಗೆ ಯಾಕೆ ಹೀಗಾಯ್ತು ಗೊತ್ತಿಲ್ಲ ಅಂತ ವಿನೋದ್ ರಾಜ್ ಭಾವುಕರಾದ್ರು. ಅದು ನನ್ನ ತಾಯಿಯವರನ್ನೇ, ಅವರು ದರ್ಶನ್ ಅವ್ರು ನೋಡಕ್ ಬಂದಾಗ ಅದನ್ನೇ ನನ್ನ ಕಾಲಿಗೆ ಬಿದ್ರು. ಸರ್ ಅಪ್ಪ ಏನಪ್ಪ ಹೀರೋ ಅಂತಂತ ಹೇಳಿದ್ರೆ ನಾನು ವಿಲ್ಲನ್ ಸರ್, ನೀವು ಹೀರೋ ಸರ್ ಅಂತ. ಈ ಇಷ್ಟು ಮೃದು ಮನಸ್ಸಿರುವಂಥ ಅಪ್ಪಾಜಿಗೆ ಹೇಗೆ ಹಿಂಗಾಯ್ತು ಅವ್ರಿಗೆ ಪಾಪ ಅಂತ ನನಗೆ ಭಾರಿ ನೋವು. ಮನೇಲಿ ಬಂದು ಅಮ್ಮನ ನೋಡ್ಕೊಂಡು ಅಮ್ಮನ ಹತ್ರ ಮಾತಾಡಿಸಿ ಅಮ್ಮ ಕಣ್ ತೆಗ್ದಂಗೆ ನೋಡಿ ಮಾಡಿಕೊಂಡು ಅವ್ರು ಗುರ್ತಿಸಿದ್ರು. ಪಾಪ ದರ್ಶನ ಗುರ್ತಿಸಿದ್ರು. ಇಲ್ಲೆಲ್ಲ ತೊಂದರೆ ಕೊಡಬೇಡಿ, ಮಾತಾಡ್ಸೋಕೆ ಹೋಗ್ಬೇಡಿ ಅಮ್ಮ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣ ಇನ್ನೂ ಕೂಡ ಬಾಕಿ ಇದೆ. ಕೆಲ ಸೀನ್ಗಳ ಚಿತ್ರೀಕರಣ ಪೆಂಡಿಂಗ್ ಇದೆ. ಆದ್ರೆ ಇದೆಲ್ಲ ಕಂಪ್ಲೀಟ್ ಆಗೋಕ್ಕೂ ಮುನ್ನವೇ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ. ಬೇಲ್ ಮೇಲೆ ದರ್ಶನ್ ರಿಲೀಸ್ ಆಗೋಕೆ ಕಾಟೇರನ ಅಭಿಮಾನಿಗಳು ಡೆವಿಲ್ ಸಿನಿಮಾದ ನಿರ್ಮಾಪಕರು ಕಾಯ್ತಿದ್ದಾರೆ. ದರ್ಶನ್ ಬೇಲ್ ಮೇಲೆ ರಿಲೀಫ್ ಆದ್ರೂ ಕೂಡ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಭಾಗಿಯಾಗುವುದು ಡೌಟ್ ಎನ್ನಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬೇಲ್ ಮೇಲೆ ಬಿಡುಗಡೆಯಾದರೂ ಡೆವಿಲ್ ಚಿತ್ರೀಕರಣದಲ್ಲಿ ಭಾಗಿಯಾಗುವುದು ಬಹುತೇಕ ಡೌಟ್ ಆಗಿದೆ. ಡೆವಿಲ್ ಚಿತ್ರದ ಕೊನೆಯ ಶೂಟಿಂಗ್ ಬ್ಯಾಂಕಾಕ್ನಲ್ಲಿ ಶೆಡ್ಯೂಲ್ ಆಗಿದೆ. ಒಂದು ವೇಳೆ ದರ್ಶನ್ ಬೇಲ್ ಮೇಲೆ ಜೈಲಿನಿಂದ ಹೊರಬಂದ್ರೆ ಬ್ಯಾಂಕಾಕ್ಗೆ ಹೋಗೋಕೆ ಸಾಧ್ಯವಿಲ್ಲ. ಕೂಡಲೇ ಕೊಲೆ ಕೇಸ್ ಆಗಿರೋದ್ರಿಂದ ದರ್ಶನ್ಗೆ ಷರತ್ತುಬದ್ಧ ಜಾಮೀನು ನೀಡಲಾಗುತ್ತೆ. ಜಾಮೀನು ಸಿಕ್ಕರೆ ದರ್ಶನ್ ಪಾಸ್ಪೋರ್ಟ್ನ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ಇದೇ ಕಾರಣಕ್ಕೆ ದರ್ಶನ್ ಬಿಡುಗಡೆಯಾದರೂ ದೇಶ ಬಿಟ್ಟು ಹೋಗೋಕೆ ಆಗಲ್ಲ. ಹೀಗಾಗಿ ದರ್ಶನ್ ಹೊರಬಂದ್ರು ಡೆವಿಲ್ ಚಿತ್ರತಂಡಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಕೊಪ್ಪಳ ಜಿಲ್ಲೆ ಕನಕಗಿರಿ ಪಟ್ಟಣದ ಕೌಡೆಪೀರ ಲಾಲ್ ಸಾಬ್ ದರ್ಶನ್ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ. ಕೌಡೆಪೀರ ಲಾಲ್ ಸಾಬ್ ದೇವರು 2019ರಲ್ಲಿ ಡಿಕೆಶಿ ಬಂಧನ ಹಾಗೂ ಬಿಡುಗಡೆ ಭವಿಷ್ಯವನ್ನ ನುಡಿದಿದ್ರು. ದರ್ಶನ್ ಅಭಿಮಾನಿಗಳ ಪ್ರಶ್ನೆಗೆ ಅಲಾಹಿ ದೇವರು ಉತ್ತರ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಜೈಲಿನಿಂದ ದರ್ಶನ್ ಹೊರ ಬರ್ತಾರೆ ಅಂತ ಹೇಳಿದ್ರು. दो तीन दाल में जो 2-3 साल में ಮೂಡಾ ಪ್ರಕರಣದ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಅಹೋರಾತ್ರಿ ಧರಣಿ ನಡೆಸಿ ಭಜನೆ ನೃತ್ಯ ಮಾಡಿದ್ರು. ಈಗ ಮೈಸೂರು ಚಲೋಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಪಾದಯಾತ್ರೆ ಮೂಲಕ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ಆಕ್ರೋಶ